ಇವತ್ತಿನ ದಿನ ರಾಮದುರ್ಗ ತಾಲೂಕಿಂದ ನಾನು DCC ಬ್ಯಾಂಕಿನ ಚುನಾವಣೆಗೆ ನಿಂತಿದ್ದೆ. ಕಾರಣಾಂತರಗಳಿಂದ ಮತ್ತು ವೈಯಕ್ತಿಕ ಕಾರಣದಿಂದ ಇವತ್ತಿನ ದಿನ ನಾನು ನಾಮಪತ್ರವನ್ನು ಹಿಂದೆ ಪಡ್ತಾ ಇದ್ದೇನೆ. ಏನ್ ನಮ್ಮ ವೈಯಕ್ತಿಕ ಕಾರಣ ಇರ್ತಾರೆ, ಮುಂದೆ ರೀಶಬಲ್ ಆಗ್ತಾ ಇರ್ತದೆ. ಆಮೇಲೆ ಅಕಸ್ಮಾತ್ ಹೆಚ್ಚು ರಿಸಲ್ಟ್ ಆದ್ರೆ DCC ಬ್ಯಾಂಕಿಗೆ ಸೋತಾನೆ ಮಂತ್ರಿ ಯಾಕೆ ಮಾಡೋದು ಅಂತ ಕಾರಣನೂ ಬರ್ಬೋದು. ಆ ದೃಷ್ಟಿಯಿಂದ ಯಾವ್ದಕ್ಕೂ ಅದಕ್ಕೆಲ್ಲ ಆಸ್ಪದ ಕೊಡಬಾರ್ದು. ಯಾರು ಸಪೋರ್ಟ್ ಮುಂದಿನ ಹೇಳ್ತೀನಿ, ಇನ್ನ ಟೈಮ್ ಇದೆ, ಇನ್ನ ಹೇಳ್ತೀನಿ. ಅಲ್ಲ, ಉಸ್ತುವಾರಿ ಸಚಿವರು ಬೇರೆ ಯಾವ್ದೋ ಕಾರಣ ಕೂತಿದ್ರು, ಬೇರೆ ಏನೋ ಕೆಲಸ ಇತ್ತು. ಅಲ್ಲ, ಅದು ಸತೀಶ್ ಜಾರಕಿಹೊಳಿ ಹತ್ರ ನಾನು ಈ ವಿಚಾರ ಮಾತಾಡಿಲ್ಲ. ಬೇರೆ ಏನೋ ನಮ್ಮ ರಾಮದುರ್ಗ ತಾಲೂಕದು ಗೊಡ್ಸಿದ್ ಯಾವ್ದೋ ಒಂದು ಪ್ರಾಬ್ಲಮ್ ಇತ್ತು, ಅದಕ್ಕೆ ಮಾತಾಡ್ಕೋಸ್ಕರ ಕೂತಿದ್ವಿ. ಸೋಲಿನ ಭೀತಿ ಇಲ್ಲ. ಈಗ ಸೋಲಿನ ಭೀತಿ ನನಗೆ ಇಲ್ಲ. ಸೋಲಿನ ಭೀತಿ ಮಗ ಹಿಂಗಿರ್ತಾ ಇತ್ತು ನಮ್ದು. ಚೆನ್ನಾಗಿ ನಗನಗ್ತಾನೆ ಇದ್ದೀನಿ, ಬಹಳ ಖುಷಿಯಾಗಿದ್ದೀನಿ. ನಾನು ಇವಾಗ ಈ ಕ್ಷಣದಿಂದ ನಾನು ಟೆನ್ಷನ್ ಫ್ರೀ. ಐ ಆಮ್ ವೆರಿ ಹ್ಯಾಪಿ. ಕಾರಣಾಂತರಗಳು ಈಗ ರಾಜಕೀಯ ಬೇಕಾದಷ್ಟು ಕಾರಣ ಇರ್ತಾವ, ಅವೆಲ್ಲ ನಿಮ್ಗೆಲ್ಲ ಹೇಳಕ್ ಹೋಗಲ್ಲ. ಹೇಳ್ಬಿಟ್ರೆ ಆಮೇಲೆ ಮತ್ತೆ ಬೇರೆ ಬೇರೆ ಅಂತ ಹಂಗೆ ತಿಳ್ಕೊಳ್ಳಿ. ಏನಂತ ಹಂಗೆ ತಿಳ್ಕೊಂಡ್ರೆ ಆಯ್ತು, ತಿಳ್ಕೊಂಡಿದ್ರೆ ಆಯ್ತು. ಸಚಿವ ಸಂಪುಟ ಇದೆ. ಆ ಟೈಮ್ನಾಗ ನಾವು ಈ ಚುನಾವಣೆಗೆ ರಿಸ್ಕ್ ತಗೊಂಡು ಸ್ವಲ್ಪ ಹೆಚ್ಚು ಕಡೆ ನಮ್ಮ ಆಗದೆ ಇರೋರಲ್ಲ, DCC ಬ್ಯಾಂಕ್ ಸೋತಿದ್ರೆ ಅವ್ನಿಗೆ ಯಾಕೆ ಮಿನಿಸ್ಟ್ರಿ ಕೊಡೋದು ಅಂತ ಅಪಾದನೆ ಬೇರೆ ಹೊರಡ್ತಾರೆ. ಅದಕ್ಕೆ ಮುಂದಾಲೋಚನೆ ಮಾಡಿ ಆಗತ್ತೆಲ್ಲ ಹೈಕಮಾಂಡ್ ಬಿಟ್ಟಿದ್ದು, ಸಿದ್ದರಾಮಯ್ಯ ಬಿಟ್ಟಿದ್ದು. ಆದಾಗ ನಾನಂತೂ ಇರ್ತೀನಿ. ನೋಡ್ರಿ, ಒಬ್ಬರು ನನಗ್ ಸೋಲ್ಸ್ಬೇಕಂತ ಅವ್ರು ಸೋಲ್ಸ್ಬೇಕು, ನಾವು ಅದೆಲ್ಲ ಬೇಕಾದಷ್ಟು ವಿದ್ಯಮಾನ ನಡೀತಾನೆ ಇರ್ತಾರೆ. ರಾಜಕೀಯ ಒಳಗೆ ಸೋಲಿಸ್ಬೇಕು ಅಂತ ಬೇಕಾದಷ್ಟು ಜನ ಪಿತೂರಿ ಮಾಡ್ತಾ ಇರ್ತಾರೆ. ಅದಕ್ಕೆ ಆ ಪಿತೂರಿಗೆ ಯಾಕೆ ನಾವು ಬಲಿ ಪರಿಶ್ರಮ ಆಗ್ಬೇಕು? ನಮ್ಮ ವಿಷಯ ನಾವಿರ್ಬೇಕು. ಯಾವ ಖಾತೆಗಿಂತ ಮಂತ್ರಿ ಮಾಡೋ ಸಾಕು, ಆಮೇಲೆ ಖಾತೆ ಹೇಳಿ. 99% ಅದು ಸಿಗುತ್ತೆ ಅಂತ ನಾನು ಬಹಳ ಆಸೆ ಪಟ್ಕೊಂಡಿದ್ದೀನಿ. ಇಲ್ಲ, ಅವ್ರಿಗೆ ಯಾರಿಗೂ ನಾನು ಕಾಂಟ್ಯಾಕ್ಟ್. ನಾನು ಮೊನ್ನೆ ಕೂಡ ಹೇಳಿದ್ದೀನಿ, ನಾನ್ ಜಾರಕಿಹೊಳಿ ಅವ್ರ ಟೀಮು ಇಲ್ಲ, ಸೌದಿ ಟೀಮ್, ನಾನು ಸಿದ್ದರಾಮಯ್ಯ ಅವ್ರ ಟೀಮ್. ಅವತ್ತಿಂದ ಹೇಳ್ತಾ ಇದ್ದೀನಿ, ಯಾವ ಬಡಕು ಇಲ್ಲ. ಸಿದ್ದರಾಮಯ್ಯ ಯಾವ್ದು ಆಗ್ಬೋದು ಹೇಳಕ್ಕಾಗಲ್ಲ. ನಮ್ ಜೊತೆ 12 ಜನ ಇದ್ದಾರೆ. ಯಾರ ಕಡೆ ಆಮೇಲೆ ಹೇಳ್ತೀನಿ. ಈಗಲೇ ಹೇಳ್ಬಿಟ್ರೆ ಅದಕ್ಕೆ ಮಜಾ ಬರಲ್ಲ. ಲಾಸ್ಟ್ ಒಳಗೆ ಹೇಳಿದ್ರೆ ಅದು ಮಜಾ ಬರುತ್ತೆ. ಈಗ ಹೆಂಗೆ ನಾನು ಲಾಸ್ಟ್ ಮಿನಿಟ್ ವಿತ್ಡ್ರಾ ಮಾಡಿದೆ, ಅದೇ ರೀತಿ ಲಾಸ್ಟ್ ಮಿನಿಟ್ ಅದನ್ನ ಹೇಳ್ತೀನಿ. ಪಕ್ಕ ಅಂತ ನಾನು ನಿಂತ್ಕೊಂಡಿದ್ದೀನಿ. ಹೈಕಮಾಂಡ್ ಬಿಟ್ಟಿದ್ದು. ಈಗ ಇನ್ನೇನು ಬಹಳ ಜನ ಕರಿ ಕೊಟ್ಟು ಹಾಕೊಂಡು ಹೋಗಿರ್ತಾರ, ಅವ್ರ ಹೆಸರು ಹೇಳಲ್ಲ. ಹಂಗಾಗ್ಬಾರ್ದು. ನಾವು ಪಾಡ್ನಾಗ ಇರ್ತೀವಿ, ಮುಲಾ ಬಂದ್ರೆ ಹೋಗ್ತೀವಿ. ಮಂತ್ರಿ ಪಾಡ ಪ್ರತಿನಿಧಿ CM ಬದಲಾವಣೆ ಎಲ್ಲ ಹೈಕಮಾಂಡ್ ಬಿಟ್ಟಿದ್ವಿ. ಯಾರು ಸದ್ಯಕ್ಕೆ ಯಾರು ಆಗಲ್ಲ. ಓಕೆ, ಥ್ಯಾಂಕ್ ಯು ಸರ್, ನಮಸ್ಕಾರ.